ಸಜ್ಜನಿಕೆಯ ವ್ಯಕ್ತಿ ಪ್ರವಚನಗಳ ಚೇತನ. ಕಾವಿ ತೊಡೆದಿದ್ದರೂ ಶ್ರೇಷ್ಠ ಶ್ರೀಗಳಾಗಿದ್ದರು. ಸರಳ ಸಜ್ಜನಿಕೆಯೇ ನನ್ನ ಆಸ್ತಿ ಅಂತ ಬದುಕಿದವರು ಸಿದ್ದೇಶ್ವರ ಶ್ರೀಗಳು. ಅವರು ಎಂದಿಗೂ ಯಾರಿಗೂ ಹೀಗೇ ಬದುಕಿ ಅಂತ ಹೇಳಲಿಲ್ಲ. ಆದ್ರೆ ಹೇಗೆ ಬದುಕಬಾರದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು. ಯಾವುದರಿಂದ ದೂರ ಇರಬೇಕು, ಯಾವ ರೀತಿ ನಡೆದುಕೊಳ್ಬೇಕು, ಯಾವುದಕ್ಕೆ ಆಸೆ ಪಡಬಾರದು ಅನ್ನೋದ್ರ ಬಗ್ಗೆ ಬೋಧನೆ ಮಾಡಿದ್ರು. ತಮ್ಮಂತೆಯೇ ಇರಬೇಕು ಅಂತ ಯಾರಿಗೂ ಹೇಳಲಿಲ್ಲ. ನೆಮ್ಮದಿಯಿಂದ ಬದುಕುವುದಕ್ಕೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು. ಸಿದ್ದೇಶ್ವರ ಶ್ರೀಗಳು ನಡೆದಾಡುವ ಜ್ಞಾನ ಭಂಡಾರವಾಗಿದ್ರು. ತಮ್ಮ ಜ್ಞಾನವನ್ನ ಬೇರೆಯವರಿಗೆ ಹಂಚುವುದರಲ್ಲೇ ಜೀವನದ ಸಾರ್ಥಕತೆ ಕಂಡುಕೊಳ್ತಾ ಇದ್ರು. ಪ್ರಖರ ಆಧ್ಯಾತ್ಮಿಕ ಸನ್ಯಾಸ ಜೀವಿಯಾಗಿದ್ದ ಸಿದ್ದೇಶ್ವರ ಮಹಾಸ್ವಾಮಿಗಳು ಪೂರ್ವಾಶ್ರಮದ ಜೊತೆ ಯಾವ ಬಾಂಧವ್ಯವನ್ನೂ ಹೊಂದಿರಲಿಲ್ಲ. ತಂದೆ ತಾಯಿ ದೈವಾಧೀನರಾದಾಗಲೂ ಅವರು ಬಿಜ್ಜರಿಗೆ ಹೋಗಲಿಲ್ಲ. ಸನ್ಯಾಸತ್ವದ ತತ್ವಗಳನ್ನ ಮೀರಲಿಲ್ಲ. ಕೊನೆಗೆ ತಮ್ಮನ್ನ ಇಹಲೋಕಕ್ಕೆ ಕಳಿಸಿಕೊಡುವಾಗಲೂ ಯಾವ ಆಡಂಬರ ಇರಬಾರದು ಅಂತಲೇ ಹೇಳಿದ್ರು. ನಿಜಕ್ಕೂ ಇಂಥ ಒಬ್ಬ ಜ್ಞಾನಯೋಗಿ ನಮ್ಮ ಮಧ್ಯೆ ಇದ್ದರು ಅನ್ನೋದೇ ಹೆಮ್ಮೆಯ ವಿಚಾರ. ಅವರು ದೈಹಿಕವಾಗಿ ಇಲ್ಲದೇ ಇದ್ರೂ ಅವರ ಪ್ರವಚನಗಳು ನಮ್ಮೊಂದಿಗೆ ಉಳಿದುಕೊಂಡಿರುವುದು ನಮ್ಮ ಅದೃಷ್ಟ. ಯಾವುದನ್ನ ನಮ್ಮಲ್ಲಿ ಇಟ್ಕೊಳ್ಬೇಕು, ಯಾವುದನ್ನ ಬಿಡಬೇಕು. ಹೌದು, ಸಿದ್ದೇಶ್ವರ ಶ್ರೀಗಳ ಒಂದೊಂದು ಮಾತುಗಳು ಸಹ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಮನಸ್ಸನ್ನ ಸೇರಿಕೊಳ್ಳುತ್ತೆ. ನಮ್ಮನ್ನ ಕೆಲವೇ ದಿನಗಳಲ್ಲಿ ಬದಲಾವಣೆ ಮಾಡಿಬಿಡುತ್ತೆ. ನಾವು ಕೆಟ್ಟದಾಗಿ ಬದುಕೋದು, ಒಳ್ಳೆಯವರಾಗಿ ಬದುಕೋದು ನಮ್ಮ ಕೈನಲ್ಲೇ ಇರುತ್ತೆ. ನಾವು ಆಯ್ಕೆ ಮಾಡಿಕೊಳ್ಳೋ ವಿಧಾನ, ನಾವು ಆಯ್ಕೆ ಮಾಡಿಕೊಳ್ಳೋ ನೀತಿಗಳು ನಮ್ಮನ್ನ ಒಳ್ಳೆಯವನ ಕೆಟ್ಟವನ ಅಂತ ನಿರ್ಧರಿಸುತ್ತೆ. ಹಾಗಾಗಿ ಕೇಳಿದ ಕೆಟ್ಟದ್ದನ್ನ ಅಲ್ಲೇ ಬಿಡಬೇಕು. ಒಳ್ಳೆಯ ರೀತಿ ಬದುಕೋ ಉಪದೇಶಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ. ಸರಳ ವ್ಯಕ್ತಿತ್ವದ ಶ್ರೀಗಳು ಹಿಂದೆಲ್ಲ ಸೈಕಲ್ ಮೇಲೆಯೇ ತೆರಳಿ ಪ್ರವಚನಗಳನ್ನ ಕೊಡ್ತಾ ಇದ್ರು. ಇವರಿಗೆ ಕನ್ನಡ ಮಾತ್ರವಲ್ಲದೆ ಇಂಗ್ಲಿಷ್, ಮರಾಠಿ, ಪರ್ಷಿಯನ್ ಭಾಷೆಗಳು ಬರ್ತಾ ಇದ್ವು. ಸಾಕ್ರೆಟಿಸ್, ಬುದ್ಧ, ಬಸವಣ್ಣ, ವೇದಗಳ ಬಗ್ಗೆ ತಿಳಿದುಕೊಂಡಿದ್ರು. ಮನುಷ್ಯನ ದುಃಖಕ್ಕೆ ಕಾರಣ ಏನು, ದುಃಖ ಕಳೆದುಕೊಳ್ಳೋದು ಹೇಗೆ? ಪ್ರತಿಯೊಬ್ಬ ಮನುಷ್ಯನಿಗೆ ಸುಖ ದುಃಖಗಳಿರ್ತವೆ. ಸುಖ ಸಿಕ್ಕಿದಾಗ ಸಂತೋಷ ಮಾಡೋ ಮನುಷ್ಯ ದುಃಖ ಬಂದಾಗ ಮಾತ್ರ ಅದಕ್ಕೆ ಮರುಕ ಪಡ್ತಾನೆ. ದುಃಖದಿಂದ ತನ್ನ ಮುಕ್ತ ಮಾಡುವಂತೆ ಕೇಳಿಕೊಳ್ತಾನೆ. ಅದರ ಬಗ್ಗೆಯೂ ಸಿದ್ದೇಶ್ವರ ಶ್ರೀಗಳು ತಮ್ಮ ಉಪದೇಶವನ್ನ ಕೊಟ್ಟಿದ್ದಾರೆ. ಬುದ್ಧ, ಮಹಾವೀರರು ದುಃಖಕ್ಕೆ ಮೂಲ ಯಾವುದು ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡಬೇಕು ಅಷ್ಟೇ ಅಂತ ಜನರಿಗೆ ಜೀವನದ ಸಂದೇಶ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ಪ್ರಕಾರ
ಶ್ರೀ ಗುರು ಬಸವಲಿಂಗಾಯನ ಹುಟ್ಟಿದ ಮಕ್ಕಳು ತಾಯಿಯನ್ನೇ ಹೋಲುವಂತೆ, ಬೀಜದಿಂದ ಬೆಳೆದ ವೃಕ್ಷ ಬೀಜವನ್ನೇ ಹೋಲುವಂತೆ, ಗುರುವಿನಿಂದ ಹುಟ್ಟಿದ ಶಿಷ್ಯ ಗುರು ರೂಪವಲ್ಲದೆ ಮತ್ತೊಂದಲ್ಲ ಕಾಣ ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳ್ತಾರೆ. ನಮ್ಮ ಸಂಸ್ಕಾರದ ಫಲ ಹೆಂಗಿರ್ತದೆ ಹೆಂಗೆ ಬರ್ತಾರಂತ. ಅದಕ್ಕೆ ಮೊದಲು ಸಂಸ್ಕಾರ ಮಕ್ಕಳಿಗೆ ಸಂಸ್ಕಾರ, ಮನೆಯೊಳಗೆ ಸಂಸ್ಕಾರ. ಯಾಕಂದ್ರೆ ಶರಣರು ಹೇಳಿದ ಮಾತು ಸತ್ಯ ಆಗಕತ್ತವ. ಮಾಯದ ಪೆಟ್ಟಿಗೆ ಮನಿಯ ಹೊಕ್ಕ ಒಂದು ಮಾತು ಇವತ್ತು ಸತ್ಯ ಆಗ್ಯಾವ. ಅದಲ್ಲ ಮುಂದೆ ಒಂದು ಮಾತು ಬರದಾರ, ಅವ್ರು ಬಹಳ ಚಲೋ ಮಾತು ಬರದಾರ. ಮಡದಿಯರ ಮನಸ್ಸು ಒಡೆದ ಚೂರಾಗ್ಯಾವ ಅಂತ ನೋಡಿ. ಅಂತ ಬಹಳ ಈ ಮಾತು ಗಮನದಲ್ಲಿ ಇಟ್ಕೋಬೇಕು. ಮಡದಿಯರು ಅಂದ್ರೆ ಸತಿಯರು ಅಥವಾ ಸ್ತ್ರೀಯರು, ಹೆಣ್ಣು ಮಕ್ಕಳು ಮಡದಿಯರ ಮನಸ್ಸು ಒಡೆದ ಚೂರಾಗ್ಯಾವಂತ. ಹುಡುಕಿ ಆಡಿದ್ರ ಅಂದಿನ ದಿನಮಾನದ ತಾಯಂದ್ರೆ ಸಿಗಲಾರದ ಕಾಲ ಬರ್ತೈತಿ. ಮೊದಲ ಅಧ್ಯಾತ್ಮದ ಕಡೆ ಬರ್ರಿ, ಮತ್ತೆ ಕಲ್ಯಾಣದ ಕಡೆ ನಾವು ಬರಬೇಕಾಗೈತಿ. ಬರಲಿಲ್ಲ ಅಂತಂದ್ರೆ ಇನ್ನೊಂದಿನದಾಗ ಅಮೆರಿಕ ಆಕತಿ, ರಷ್ಯಾ ಆಕತಿ. ಮಡದಿಯರ ಮನಸ್ಸು ಒಡೆದ ಚೂರಾಗ್ಯಾವಂದ್ರೆ ಮೊನ್ನೆ ಯಾರೋ ಹೈಕೋರ್ಟಿನ್ಯಾಗ ಒಬ್ಬ ಲೇಡೀಸ್ ವಕೀಲರು ಹೇಳ್ತಿದ್ರು, ಎಷ್ಟು ವಿಚಿತ್ರ ಆಗೈತೆ ಅಂದ್ರೆ ಕರ್ನಾಟಕದಾಗ ಒಂದು ವರ್ಷಕ್ಕೆ 10,000 ಡೈವರ್ಸ್ ಕೇಸ್ ಅಕ್ಕವ. ಡೈವರ್ಸ್ ಕೇಸಿಗೆ ಹೋಗವ್ರು ಯಾರಂತ? ಗಣಮಕ್ಕಳಲ್ಲ ಅಂತ, ಹೆಣ್ಮಕ್ಳಂತ. ನಮಗ್ ಗಂಡ ಬ್ಯಾಡ ಅಲ್ಲೇ ಅವನು ಆ ಜಡ್ಜ್ ಅಂದಂತ, ನಿಮ್ ಕೇಸ್ ಹಿಡಿದು ಉಳಿದ ಕೇಸ್ ಹಂಗ ಉಳದವ, ನಿಮಗೊಂದು ಕೋರ್ಟ ಬೇರೆ ಮಾಡ್ತೀವಿ, ಆಚೆ ಕಡೆ ಹೋಗ್ಬಿಡ್ರಿ ಅಂದಂತ. ನಡೆದ ಕತಿ ನಿಮ್ಮ ಕೇಸ್ ಹಿಡಿದು ಮುಂದಿನ ಕೇಸ ಹೋಗ್ಲಂಗಾಗ್ಯಾವ, ಉಳಿದ ಕೇಸ್ ಹಂಗ ಕುಂತು ಬಿಟ್ಟಾವ. ನಿಮಗೊಂದು ಕೋರ್ಟ್ ಬೇಕಾರೆ ನೋಡ್ರಿ, ಬೆಂಗಳೂರಾಗ ಗಂಡ ಹೆಂಡ್ರಿಗೆ ಆ ನ್ಯಾಯ ಬಗೆಹರಿಸೋದೊಂದು ಕೋರ್ಟ ಬೇರೆ ಮಾಡಿಬಿಟ್ರ. ಬೇಕಾರೆ ತಿಳ್ಕೊಂಡು ನೋಡ್ರಿ ನೀವು. ಅಲ್ಲಿ ಬರೀ ಆ ಟೇಬಲ್ಗೆ ಯಾವ ಹೊಕ್ಕವ ಅಂದ್ರೆ ಬರೀ ಸತಿಪತಿಗಳ ನ್ಯಾಯ ಅಟ್ಟ ಹೊಕ್ಕವು, ಗಂಡ ಹೆಂಡ್ರ ನ್ಯಾಯ ಅಟ್ಟ ಹೊಕ್ಕವು. ನೋಡಿ ಆಶ್ಚರ್ಯ ಅಂದ್ರೆ ಒಂದು ವರ್ಷಕ್ಕೆ 10,000 ಜನ. ಮತ್ತು ಎದ್ರ ಸಲುವಾಗಿ ಅಂತಂದ್ರೆ ಬಹುಶಃ ಅವನು ಹೇಳಿದ್ರೆ ನಗಬೇಕು ಒಳಬೇಕು ಒಂದೊಂದು ವಿಚಿತ್ರ. ನೋಡಿ ಎದ್ರ ಸಲುವಾಗಿ ಹೊಕ್ಕವಂದ್ರೆ ಮನಿ ಒಳಗೆ ಫ್ಯಾಟ್ ಟಿವಿ ಇಲ್ಲ ಅಂದ್ರೆ ಡೈವರ್ಸ್ ಕೊಡೋದು ಬರೆದಿದ್ರು. ಫ್ಯಾಟ್ ಟಿವಿ ಇಲ್ಲ ಅಂದ್ರೆ, ಮನಿ ಮುಂದೆ ಸಫಾರಿ ಅಥವಾ ಇಂಡಿಕಾ ಅಥವಾ ಹೊಂಡೈ ಕಾರ್ ಇಲ್ಲ ಅಂದ್ರೆ ಡೈವರ್ಸ್ ಕೊಡೋದು. ಮನಿ ಒಳಗೆ ಚಲೋ ರಿಮೋಟ್ ಫ್ಯಾನ್ ಇಲ್ಲ ಅಂದ್ರೆ ಡೈವರ್ಸ್ ಕೊಡೋದಂತ. ಮನಿ ಒಳಗೆ ಚಲೋ ಸೋಫಾ ಸೆಟ್ ಇಲ್ಲ ಅಂದ್ರೆ ಡೈವರ್ಸ್ ಕೊಡೋದಂತ. ಅಲ್ಲೇ ಇವನ ಇಟ್ಟಿಟ್ಕೆಲ್ಲ ಒಂದು ಕಾಲಿತ್ತು ನಮ್ಮಲ್ಲಿ, ಗಂಜಿಯ ಕುಡಿದವರ ಗಂಡನ ಮನಿಲೇಸ, ಅಂದಣದ ಮ್ಯಾಲ ಚೌರವ ಸಾರಿದರ ಹಂಗೀನ ತವರೂರ ಮರತೇನಂತ ಹಾಡಿದವ್ರು ನಾವು. ಏನು ನೋಡ್ಬೇಕು, ಮನೆ ಬೆಳಗಾವದಾಗ ಒಂದು ನ್ಯಾಯ ಆತು, ಫ್ಯಾಟ್ ಟಿವಿ ತಂದ್ರೆ ಮನೆಯಾಗಿರಾಕಿ ಅಂದ. ಮತ್ತು ಡೂಮ್ ಏನು ಮಾಡ್ಲಿ ಅಂದವ, ಡೂಮ್ ಟಿವಿ ಏನು ಮಾಡ್ಲಿ ಅಂದ. ಅದನ್ನ ಏನಾರ ಮಾಡ. ಮಗ್ಗಲ ಮನೆಯವರು 36 ಇಂಚಿಂದ ತಂದಾರ, ಮುಗ್ಗಲ ಮನೆಯವರು 36 ಇಂಚಿಂದ ತಂದಾರ. ನೀವು ಅಂತದ ತರಬೇಕ ಅಂದ. ನೀವು 36 ಇಂಚಿಂದ ಬೇಡ್ತಿದ್ದಿ, ನಾಳೆ 56 ಇಂಚಿಂದ ಬೇಡ್ತಿದ್ದಿ. ಬೇಡಬೇಡದಂಗ ತರ್ಕೊಂತ ಕುಂತ್ರ ಇದ್ರಾಗ ನೋಡು, ಅಲ್ಲಿ ಬರು ಇದ್ರಾಗೂ ಬರ್ತಾವ ಅಂದವ. ಅಲ್ಲಿ ಬರು ಎಲ್ಲ ಇದ್ರಾಗ ಬರ್ತಾವ. ನಮಗೆ ಗಾಡಿಗೆ ಹಾಕೋದು ನೆಟ್ಟಗೆ ಸಫಾಯಿ ಬೇಕಂದ್ಲಿಕ್ಕೆ, ನಮಗೆ ಗಾಡಿಗೆ ಹಾಕುವ ನೆಟ್ಟಗೆ ಸಫಾಯಿನ ಬೇಕು. ಕೊನೆಗಮ್ಮ ಅಂದ, ತಂದ ನಿಂದ್ರಿಸಿದ. ಆಗ್ಲಿ ಕೇಳಾಕತ್ತಾಳ ಹೇಳತ್ತೆ ಅಂತ ತಂದ. ಸಫಾಯಿ ಟಿವಿ ತಂದ. ಹ್ಯಾಟ್ ಅದೇನೋ ಬಂದತ್ತೆ ಅಂತ ನೋಡ್ರಿ, ಸದ್ಯ ಗಾಡಿಗೆ ಹಾಕಿ ಬಿಡ್ತಾರಂತದನ್ನ. ಮುಂದಿನ ಡೂಮ್ ಟಿವಿ ಏನು ಮಾಡೋದು, ಕಟ್ಟಿ ಒಗದ್ರ ಅದನ್ನ ಇರಲಿ. ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಮಗ್ಗಲ ಮನಿಯವರು ಸಫಾರಿ ತಂದ್ರು. ಸಫಾರಿ ತಂದ ಮೇಲೆ ಕೇಳಕತ್ಲು, ಇದು ಬೇಡ, ಇಂಡಿಕಾ ಬೇಡ, ನಮಗೆ ಸಫಾರಿನ ತಂದು. ಅಲ್ಲ, ಅವ್ರಿಗೆ ಅವಶ್ಯಕತೆ ಐತಿ ತಂದಾರ. ನಮಗೆ ಇದೇನಾಗೈತಿ, ಇದನ್ನ ನೆಟ್ಟಗೆ ಮೇಂಟೈನ್ ಮಾಡೋಕ್ಕಾಗೋದು, ಇದನ್ನ ಸರ್ವಿಸಿಗೆ ಬಿಡಕ್ಕಾಗೋದು. ಅದನ್ನು ತಗೊಂಡು ಏನು ಮಾಡೋದು, ಬಡ 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 ಒಂದು ವಾರ ಬಿಟ್ಟು ಸೋಡಾ ಚೀಟಿ ಬಂತಂತ. ಸಫಾರಿ ಗಾಡಿ ತರಲಾರದಂತ ಗಂಡನ ಕೂಡ ನಾನು ಇರಲಾರೆ. ಪೇಪರ್ನ್ಯಾಗ ಬಂದಿತ್ತು, ನೋಡಿ ನಗಿ ಬಂತು. ಮತ್ತೆ ನೀವು ಅನ್ಬೋದು, ಅಜ್ಜಾರ ಬರೀ ಹೆಣ್ಮಕ್ಳದ ಆಟ ಹೇಳ್ತೀರಿ. ಅವರು ಕಂಡಪಟ್ಟಿ ಅದು ಮುಂದೆ ಬರ್ತಾವ ಅವೆಲ್ಲ. ಈಸ್ಟ್ನ್ಯಾಗ ಎಷ್ಟು ಬರ್ತಾವ ಅಂದ್ರೆ ಮುಂದೆ ಬರ್ತಾವ. ಅದ್ರಾಗ 1-2 ಪ್ರಸಂಗ ಹೇಳ್ತೀನಿ, ಏನು ದೊಡ್ಡದಲ್ಲ. ಹೆಂಡತಿ ಗಂಡ ಬಂದು ಗುಟ್ಲೆಕನ ಕರೆಸಿ, ಭಾಳ ಹೊತ್ತಿನ ಆತು, ಪ್ರಸಾದ ಮಾಡಬರ್ರಿ, ಊಟ ಮಾಡಬರ್ರಿ ಅಂತ ತಿಳ್ಕೊಂಡು ಸೋಫಾ ಸೆಟ್ ಮ್ಯಾಗ ಕುಂದ್ರಿಸಿ ನೀರು ಕೊಟ್ಟು ಊಟ ಮಾಡುವಾಗ ತಟ್ಟಿ ಇಟ್ಟು ಹೋದಂತ. ಇಟ್ಟು ಹೋದಾಗ ಸ್ವಲ್ಪ ಏನೋ 3 ನಿಮಿಷ ಬರೋದು ಲೇಟ್ ಆತಂತ. ಇದು ನಡೆದ ಕತ್ತಿನೇ. 3 ನಿಮಿಷ ಬರೋದು ಲೇಟ್ ಆತಂತ. ತಟ್ಟಿ ಹೆಂಗ ಟೇಬಲಿಗೆ ಬಡದ ಏನೋ ಆಗಿರ್ಬೋದು, ಏನೋ ಘಟನೆ ಆಗಿರ್ಬೋದು, ಹೋಗಿರ್ಬೋದು. ಸಮಾಧಾನ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲಾರ ಒಂದು ಕಡೆ ಊರಿಗೆ ಹೋಗಿರ್ವಿ, 3 ತಾಸು ಗಾಡಿನ ಸಿಗುದಿಲ್ಲ, ಸಮಾಧಾನ ಮಾಡ್ಕೊಂತೀವಿಲ್ಲ. ಬಡದ 3 ಸಲ ತಟ್ಟಿ ಬಡದ್ರು ಬರಲಿಲ್ಲ. 3 ನಿಮಿಷಕ್ಕೆ ಬರೋ ಹೆಂಡತಿ 6 ನಿಮಿಷಕ್ಕೆ ಬಂದು ಚಟ್ಟ ಬಂದು, ಬಡ ನಿನಗೆ ಬಾಡಿನ ಕೂಡ ಬಾಳೆ ಮಾಡೋಕ್ಕಾಗೋದಿಲ್ಲ, ಡೈವರ್ಸ್ ತಗೊಂಡೋಗು. ಎದಕ್ಕಿದು 3 ನಿಮಿಷ ಲೇಟಾಗಿ ಹೆಂಡತಿ ನೀಡಾಕ ಬಂದ್ರ ಅಲ್ಲ, ಹೋದ್ರ 3 ದಿವಸ ಮನೆಗೆ ದಿಕ್ಕಿಲ್ದಂಗೆ ಹೋಗಿರ್ತಿದಿ. 3 ನಿಮಿಷ ಲೇಟ್ ಆದ್ರೆ ಹೆಂಗಂದ್ರೆ ಮತ್ತೆ ಇದ್ರ ವಾದಿಸ್ತಿದಿ. ಬ್ಯಾಡ, ನನಗೆ ಬಾಳೆ ಮಾಡಿರಪ್ಪ, ಹೆಂಗ ಮಾಡೋರು ನೀವು. ಅದಕ್ಕೆ ಮನಸ್ಸುಗಳ ಕೆಟ್ಟಾವ, ಮನಸ್ಸುಗಳು ಒಡೆದಾವ, ಮನಸ್ಸುಗಳು ಚೂರಾಗ್ಯಾವ. ಒಡೆದು ಮನಸ್ಸುಗಳ, ಚೂರಾದ ಮನಸ್ಸುಗಳ, ಗಾಯವಾದ ಮನಸ್ಸುಗಳಿಗೆ ಮತ್ತೊಮ್ಮೆ ಸಂಸ್ಕಾರದ ಮಲಾಮ ಹಚ್ಚಾಕ ನಮಗೆ ಮತ್ತೆ ಕಲ್ಯಾಣ ಅವಶ್ಯವಾಗಿ ಬೇಕಾಗ್ತದೆ. ಮತ್ತೆ ಶರಣರ ಅನುಭವ, ಮತ್ತೆ ಶರಣರ ಚಿಂತನೆ, ಮತ್ತೆ ಶರಣರ ಗೋಷ್ಠಿ ನಮಗೆ ಅವಶ್ಯವಾಗಿ ಬೇಕಾಗ್ತದೆ. ಮತ್ತೆ ನಾವು ಎಲ್ಲಿಗೆ ಬರಬೇಕು? ಅಧ್ಯಾತ್ಮದ ಕಡೆನೇ ಬರಬೇಕು, ಮತ್ತು ಸಂಸ್ಕಾರದ ಕಡೆನೇ ಬರಬೇಕು. ಇವತ್ತು ಮನುಷ್ಯ ಎಲ್ಲಾ ಸುಖ ಉಂಡ,
ಪ್ರತಿಯೊಂದು ಸುಖ ಉಂಡ. ಎಷ್ಟು ಸುಖ ಉಂಡಾನಂದ್ರೆ ಬ್ಯಾಸರಾಗಿ ಹೋಗಿಬಿಟ್ಟವ ಅವಂಗ. ರೈಲ್ವೇದಾಗ ಹತ್ತಿ ಅಡ್ಡಾಡಿದ, ವಿಮಾನದಾಗ ಹತ್ತಿ ಅಡ್ಡಾಡಿದ, 3G ಬಂತು, 4G ಬಂತು, ಇನ್ನು ಮುಂದೆ 5Gನೂ ಕೂಡ ಬರ್ತದೆ. ಸಾಕಷ್ಟು ಸುಖ ಉಂಡ. ಪಿಜ್ಜಾಕ್ ಹೋದ, ಬರ್ಗರಿಗೆ ಹೋದ, ದೊಡ್ಡ ದೊಡ್ಡ ಲಾಜ್ಗೆ ಹೋದ, ಏನು ಬೇಕೆಲ್ಲ ನೋಡಿದ, ಏನು ಬೇಕೆಲ್ಲ ಮಾಡಿದ. ಕೊನೆಗೂ ಅವನಿಗೆ ಕಾಡಕತ್ತತಿ ಅಂತ, ಇದು ಯಾವುದು ಕರೆ ಅಲ್ಲಲ್ಲ, ಇದಕ್ಕೆ ಯಾವುದು ನಮಗೆ ನೆಮ್ಮದಿ ಇಲ್ಲಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲಲ್ಲ ಅಂತೇಳಿ ಮತ್ತು ಕೊನೆಗೆ ಎಲ್ಲಿ ಹುಡುಕಾಕತ್ತಾನಂದ್ರ ಒಂದು ಪಕ್ಷಿ ಗೂಡನ್ನ ಬಿಟ್ಟು ಎಲ್ಲಾ ಕಡೆ ತಿರುಗಾಡ್ತತಿ. ಮತ್ತು ಕೊನೆಗೆ ಅದಕ್ಕೆ ಬೇಸರ ಆದ ಮೇಲೆ ಮರಳಿ ತನ್ನ ಗೂಡಿಗೆ ಬರ್ತತಿ. ಹಂಗ ಮನುಷ್ಯ ಎಲ್ಲಾ ಕಡೆ ತಿರುಗಾಡಿದ, ಮನಸ್ಸಿನ ಮೂಲಕ ಎಲ್ಲಾ ಕಡೆ ತಿರುಗಾಡಿದ, ಎಲ್ಲಾ ಸುಖ ಉಂಡ, ಎಲ್ಲಾ ತಿಂದ, ಸಾಕಾತು. ಕೊನೆಗೆ ಎಲ್ಲಿ ಬರ್ಬೇಕಂದ್ರ ಅಧ್ಯಾತ್ಮದ ಗೂಡಿಗೆ ಮತ್ತು ಶರಣ ಗೂಡಿಗೆ, ಕಲ್ಯಾಣದ ಗೂಡಿಗೆ. ನಮಗೆ ಬೇಂದ್ರೆ ನೆನಪಾಗ್ತಾನೆ. ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ. ಮತ್ತೆ ನಾವು ಸಾಧನ ಕೇರಿಗೆ, ಮತ್ತೆ ನಾವು ಕಲ್ಯಾಣದ ಕೇರಿಗೆ ಬರಬೇಕಾಗಿದೆ. ಅಧ್ಯಾತ್ಮದ ಕಡೆ ಬರಬೇಕಾಗಿದೆ, ಮಾನವೀಯತೆ ಕಡೆ ಬರಬೇಕಾಗಿದೆ, ಶರಣರ ಕಡೆ ನಾವು ಬರಬೇಕಾಗಿದೆ. ಬಂದಾಗ ನಮಗೆ ನಿಜವಾದ ಸುಖ ಸಿಗುತ್ತದೆ. ಯಾಕೆ ನಮಗೆ ಶರಣರು ಮುಖ್ಯ ಆಗ್ತಾರ? ಶರಣರು ಇಲ್ಲದ ಕೈಲಾಸದ ಬಗ್ಗೆ ಮಾತಾಡಿದವರಲ್ಲ, ಕೈಲಾಸ ಐತಿ ಅಂತ ಹೇಳಿದವರಲ್ಲ. ಕೈಲಾಸ ಮ್ಯಾಲೈತಿ, ಮ್ಯಾಲೈತಿ, ಯಾರು ನೋಡ್ಯಾರಪ್ಪ ಕೈಲಾಸ? ಕುವೆಂಪು ಹೇಳ್ತಾನ, ಪೃಥ್ವೀದು ಮಹಾಪುಣ್ಯದ ಆಲಯ, ಸ್ವರ್ಗ ಬದು ಕೇಳುವವರಾರಿಲ್ಲೋ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಎಷ್ಟು ಚಂದ ಹೇಳ್ತಾನ. ಪೃಥ್ವೀದು ಮಹಾಪುಣ್ಯದ ಆಲಯ. ಇಲ್ಲಿ ಬಸವಣ್ಣ ಬಂದಾನ, ಚನ್ನ ಬಸವಣ್ಣ ಬಂದಾನ, ಪ್ರಭು ಬಂದಾನ, ಸಿದ್ದರಾಮ ಬಂದಾನ, ದೇವರಿ ಹಿಪ್ಪರಿಗೆ ಒಳಗೆ ಮಡಿವಾಳ ಮಾಚಯ್ಯ ಹುಟ್ಟ್ಯಾನ, ಇಲ್ಲೇ ಹಾವಿನಾಳದಾಗ ಕಲ್ಲಯ್ಯ ಹುಟ್ಟ್ಯಾನ, ಉಡತಡಿ ಒಳಗೆ ಮಹಾದೇವಿ ಎಕ್ಕ ಹುಟ್ಟ್ಯಾಳ, ಬುದ್ಧ, ಬಸವಣ್ಣ, ಅಂಬೇಡ್ಕರ, ಯಡಿಯೂರು ಸಿದ್ಧಲಿಂಗೇಶ್ವರ, ಪೈಗಂಬರ, ಜೀಸಸ್ಸ, ಎಷ್ಟು ದೇವರು, ಎಷ್ಟು ಮಹಾತ್ಮರು ಎಲ್ಲರೂ ಹುಟ್ಟಿದ್ದು ಅದು ಭೂಮಂಡಲದೊಳಗ. ಪೃಥ್ವಿ ಇದು ಮಹಾಪುಣ್ಯದ ಆಲಯ, ಸ್ವರ್ಗವದು ಕೇಳುವವರಾರಿಲ್ಲ. ಸ್ವರ್ಗ ಐತೆ ಅಂತ ಗೊತ್ತೇ ಇಲ್ಲ. ಯಾಕೆ ನಾನು ಇನ್ನು ಹೇಳೀನಿ, ಮೊನ್ನೆ ನಾಸಾದವರು ರಾಕೆಟ್ ಬಿಟ್ಟರು, ಬ್ಯಾರೆ ಗ್ರಹಗಳದಾವಂತ ಭೂಮಿಗೆ ಮೆಸೇಜ್ ಕೊಡ್ತಾವ. ಆದ್ರೆ ಸ್ವರ್ಗ ಐತೆ ಅಂತ ಯಾರು ತೋರಿಸವಲ್ರು. ಇದ್ರ ಖಂಡಿತದು ಸ್ವರ್ಗನೇ ಇಲ್ಲ. ಅದಕ್ಕೆ ಹೇಳ್ತಾರ ಅವ್ರು, ಹೋಗಿ ಬಂದವರಿಲ್ಲ. ಎಂತ ಅದ್ಭುತ ಮಾತು. ಯಾರು ಹೋಗಿ ಬಂದವರು ಅದಾರ? ಇದು ಕೊಪ್ಪಳ ಜಿಲ್ಲಾ ವರದಿ, ಇದು ವಿಜಯಪುರ ಜಿಲ್ಲಾ ವರದಿ ಅಂತ ವರದಿ ಮಾಡ್ತಿರ್ತಾರ ನೋಡಿ. ಯಾರು ವರದಿ ತಂದವ್ರು ಅದಾರನ್ನ ಅಲ್ಲಿ ಹೋಗಿ. ಅಥವಾ ನೀವು ಇಷ್ಟು ಮಂದಿ ಇದೀರಿ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ, ನಿಮ್ಮ ಅಜ್ಜಿ, ನಿಮ್ಮ ಮಾಯಿ ಯಾರ ಮನೆಗೆ ಪತ್ರ ಬರದಾರನ್ನು, ನಾವು ಆರಾಮದೇವು ಸ್ವರ್ಗದಾಗ, ನಮ್ಮ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ, ಚಂದಿರ್ರಿ ಅಂತೇಳಿ ಯಾರದರ ಮನೆಗೆ ಲೆಟರ್ ಬಂದವನ್? ಇಲ್ಲ. ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಎಲ್ಲೈತಪ್ಪ ಕೈಲಾಸ? ಕಣ್ಣು ಮುಂದೆ ಕಾಣೋದ ಕೈಲಾಸ. ಗದಗಿನ ಜಗದ್ಗುರುಗಳು ಒಂದು ಅದ್ಭುತವಾದ ಮಾತು ಜನಪದದಲ್ಲಿ ಹೇಳ್ತಿದ್ರು. ಕೈಲಾಸ ನಮ್ಮ ಶರಣರು ಅಲ್ಲೆಲ್ಲ ಇಲ್ಲೇ ಐತೆ ಅಂದ್ರಂತ. ಎಲ್ಲೇ ಐತೆ ಅಂದ್ರಂತ? ಇಲ್ಲೇ ಐತೆ ಅಂದ್ರಂತ. ತನ್ನಂಗ ನೋಡಿದರ ಬೆನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದೈತೆ ಕೈಲಾಸ ಕೋಲ. ನಮ್ಮ ಅಜ್ಜಾರ ಹಾಡ್ತಿದ್ರಿ ಇದು ನೋಡು. ಎಲ್ಲೈತಿಪ್ಪ ಕೈಲಾಸ? ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ. ಅಡಿ ಮುಂದಿಟ್ಟು ಮನಿ ಬಿಟ್ಟು ಅಡಿ ಮುಂದಿಟ್ಟು ತೋಂಟದಾರ ಮಠದ ಅನುಭವ ಮಂಟಪಕ್ಕೆ ಬಂದ್ರೆ ಸ್ವರ್ಗನ, ಅಡಿ ಹಿಂದಿಟ್ಟು ಬಾರ್ ಅಂಗಡಿಗೆ ಹೋದ್ರೆ ನರಕನ. ಇಲ್ಲೇ ಐತಿ, ಎಲ್ಲವೂ ಇಲ್ಲೇ ಐತಿ. ಅಡಿ ಮುಂದಿಟ್ಟು ಶ್ರೀ ಗುರುವಿನ ಮಠಕ್ಕೆ ಬಂದು ಶಿವನ ಕಲ್ಯಾಣ, ಬಸವ ಕಲ್ಯಾಣ ಅಂತ ನಾಲಿಗೆ, ಕಣ್ಣು, ಕೈ, ಕಾಲು, ಮೂಗು ನೆಟ್ಟಗಿದ್ದಾಗ ಹಾಡಿ ಹರಿಸಿ ಪುಣ್ಯ ಗಳಿಸಿಕೊಂಡ್ಬಿಟ್ರೆ ಸ್ವರ್ಗನ. ಅದನ್ನ ಬಿಟ್ಟು ಹೋಗಬಾರದು ಜಗದಾಗ ಹೋಗಿ ನೋಡಬಾರದು ನೋಡ್ಕೊಂತ ಕುಂಟ್ರೆ ನರಕನ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಮುಂದೆಡೆ ನರಕ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಒಬ್ರು ಹೇಳಿದ್ರು, ಸ್ವರ್ಗ ನರಕಕ್ಕೆ ಉದಾಹರಣೆ ಕೊಟ್ಟು ಬಿಡ್ರಿ, ಇಲ್ಲೇ ತೋರಿಸ್ರಿ ಅಂದ. ಎಷ್ಟು ಚಂದ ಹೇಳ್ಬೇಕು ನೋಡಪ್ಪ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ್ತಾರೆ. ಡೆಫಿನೇಷನ್ ಕೊಡ್ರಿ ಅಂತಂದ. ಡೆಫಿನೇಷನ್ ಏನು ಕೊಡ್ಬೇಕು? ಏನಿಲ್ಲಪ್ಪ, ನೀರು ಕುಡಿದ್ರ ಆಚಾರ, ಕುಡಿಬಾರದು ಕುಡಿದ್ರ ಅನಾಚಾರ. ಎಷ್ಟೈತಿ? ನೀರು ಕುಡಿದ್ರ ಆಚಾರನ ಅದೇನೇನು ಮಾಡಿಕೊಡೋದಿಲ್ಲ, ಅದು ತಪ್ಪ ಮಾಡಿಕೊಡೋದಿಲ್ಲ. ಕುಡಿಬಾರದು ಕುಡ್ರಿ, ಆಗಬಾರದು ಅನಾಹುತ ಆಕ್ಕವ, ಅದ ಅನಾಚಾರ ನೋಡ್ರಿ. ಸತ್ಯವ ನುಡಿಯುವುದೇ ದೇವಲೋಕ ಐತಿ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಐತಿ. ಸತ್ಯ ನುಡಿದ್ರೆ ದೇವಲೋಕ. ಏನ್ರಿ ಅವ್ರ ಮನೆಗೆ ಹೋಗಿದ್ವಿ, ದೇವಲೋಕನ ನೋಡಿದಂಗಾಕತಿ. ಅಲ್ಲಿ ಹೋಗಿದ್ವಿ, ಏನು ನೋಡ್ಬೇಕು ಅವ್ರ ಮನೆ? ಮಿಥ್ಯಲೋಕ, ಬರೀ ಸುಳ್ಳಿನ ಸಂಸಾರ, ಕೊಟ್ಟಿ ಸಂಸಾರ, ಬಿಟ್ಟ ನೀ ಬಾರ, ಬರೀ ಸಂಸಾರದ ಸುಳ್ಯಾಗ ಬಿದ್ದು ಸಾಯ್ತಾವ. ಒಂದು ಧ್ಯಾನ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಬಂದವ್ರನ್ನ ಬರ್ರಿ ಅನ್ನೋರಿಲ್ಲ, ಕುಂದ್ರವ್ರನ್ನ ಕುರ್ರಿ ಅನ್ನೋರಿಲ್ಲ, ಬರೀ ತಮ್ಮದ ತೋಡ್ಕೊಂತಾವ. ಮತ್ತದು ಯಾವುದು? ನರಕ. ಸ್ವರ್ಗ ನರಕಗಳು ತಮ್ಮಿಷ್ಟ ಕಂಡಿರಿ, ಅವು ಬ್ಯಾರೆ ಇಲ್ಲ, ಮ್ಯಾಗಿಲ್ಲ, ಎಲ್ಲ ಇಲ್ಲೇ ಅದಾವ ಅಂಥೇಳಿ ಶರಣರು ಸ್ವರ್ಗ ನರಕಗಳನ್ನ ಮ್ಯಾಲೆ ತೋರಿಸಲಿಲ್ಲ, ಇಲ್ಲೇ ತೋರಿಸಿದ್ರು. ಏನು ಬಂದಿರಿ ಹದೊಳವಿದ್ದಿರಿ ಎಂದಡೆ ನಿಮ್ಮ ಮೈ ಸೇರಿ ಆರಿ ಹೋವುದೇ. ಯಾರಾದ್ರೂ ಮನೆಗೆ ಬಂದ್ರೆ ಬರ್ರಿ ಕುಶಲವೇ, ಪ್ರೇಮವೇ, ಸೌಖ್ಯವೇ. ನೋಡಿ,
ಇವತ್ತಿಗೂ ಕೂಡ ನಮ್ಮಲ್ಲಿ ಭಾರತದಲ್ಲಿ ಅತಿಥಿ ದೇವೋ ಭವ ಅಂದ್ರು. ಎಷ್ಟು ದುರಂತ ಅಂತಂತಂದ್ರೆ ಭಾರತ ದೇಶದೊಳಗೆ ಅತಿಥಿ ದೇವೋ ಭವ ಅಂದ್ವಿ, ಮಾತೃದೇವೋ ಭವ ಅಂದ್ವಿ, ಪಿತೃದೇವೋ ಭವ ಅಂದ್ವಿ, ಆಚಾರ್ಯ ದೇವೋ ಭವ ಅಂದ್ವಿ, ಎಲ್ಲಾ ಭವ ಅಂದ್ವಿ, ಕೊನೆಗೆ ಬಹುಕ್ಕ ಹಾದ್ವಿ. ಹಡದ ತಂದೆ ತಾಯಿ ಮುಪ್ಪಿನ ಕಾಲಕ್ಕೆ ನಮಗೆ ಜಪಾನ ಮಾಡೋಕ್ಕಾಗಲಿಲ್ಲ, ಹಂಚುಕೊಂಡಿವಿ. 4 ತಿಂಗಳ ನೀ ಇಟ್ಕೋ, 4 ತಿಂಗಳ ನಾ ಇಟ್ಕೊಂತೀನಂದಿವಿ. ಮತ್ತೆ ಎಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಯ್ತಪ್ಪ. ಆಚಾರ್ಯ ದೇವೋಭವ ಅಂದ್ವಿ, ಗುರು ಕಂಡಲ್ಲಿ ನಮಸ್ಕಾರ ಮಾಡ್ರಿ, ಗುರು ಕಂಡಲ್ಲಿ ಪಾದ ಮುಟ್ಟಿ ನಮಸ್ಕರಿಸ್ರಿ ಅಂದ್ರಿ. ಎಲ್ಲಿ ಮಾಡಿದ್ವಿ ನಮಸ್ಕಾರ? ಥ್ಯಾಂಕ್ಸ್ ಕೊಡಕ್ ಹೋದ್ವಿ ಗುರುವಿಗೆ ನಾವು. ವಿದೇಶಿ ಕಲ್ಚರ್ ಬಂತು, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಎಲ್ಲಿ ಬಂತು? ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ವಂದಿಸಲು ನೆರಮನೆಯಕ್ಕೂ ಕೈಲಾಸ ಸಿರಿಪದವಕ್ಕೂ ಸರ್ವಜ್ಞ ಅಂತ ಬರದ. ಗುರು ಬಂದ್ರ ಹಿರಿಯರು ಬಂದ್ರ ನಮಸ್ಕಾರ ಮಾಡ್ರಿ, ಬಗ್ಗೆ ನಮಸ್ಕರಿಸ್ರಿ, ಕೈಲಾಸ ಐತಿ ಅಂತ ತಿಳ್ಕೊಂಡು ಸರ್ವಜ್ಞ ಹೇಳಿದ. ಇವತ್ತು ಯಾರದಾರ ಮನೆಗೆ ಹೋದಾಗ ಪಾಪ ವಯಸ್ಸಾದದು ಬಗ್ಗೆ ನಮಸ್ಕಾರ ಮಾಡ್ತಿರ್ತಾವ, ಸ್ವಾಮಿಗಳಿಗೆ, ಪೂಜ್ಯರಿಗೆ, ಹಿರಿಯರಿಗೆ. ಹರಿಯದವರು ಈ ಕಾಲೇಜಿಗೆ ಹೋಗೋರು ಹೆಂಗ್ ಬಗ್ಗತಿರ್ತಾರಂದ್ರ ಹಿಂಗ್ ಗೆಬರಿ, ಹಿಂಗ್ ಸೊಂಟ ಬಗ್ಗಿದ್ರೆ ಎಲ್ಲಿ ನಡ ಹಾರ್ತೈತು ಅಂತೇಳಿ ಹಿಂಗ ಮುಟ್ಟಿ ಗೆಬರ್ಕೊಂಡಂಗ್ ಮಾಡ್ತಿರ್ತಾರ. ಗೆಬರ್ಕೊಂಡಂಗ್ ಮಾಡ್ತಾರೆ. ನಮ್ಮ ಇಳಕಲ್ಲದ ಅಜ್ಜವರು ಒಂದು ಮನೆಗೆ ಪಾದ ಪೂಜೆಗೆ ಹೋದಾಗ ನಮಸ್ಕಾರ ಮಾಡಂದು ಗುಡ್ಲೆಕ್ಕನ ಆ ಹುಡುಗ ಅವ್ರ ಮನೆಯಾಗಿದ್ದ ಹುಡುಗಿ ತಂದೆ ತಾಯಿ ನಮಸ್ಕಾರ ಮಾಡಿದ್ರೆ ಹುಡುಗಿ ಕಾಲೇಜಿಗೆ ಹೋಗೋರು ಹೆಂಗ ನಮಸ್ಕಾರ ಮಾಡಿದ್ರೆ ಹಿಂಗೆ ಮುಟ್ಟಿ ನಮಸ್ಕಾರ ಮಾಡಕತ್ರು. ಮಾಡೋದಿದ್ರ ನೆಟ್ಟಗ ಮಾಡ್ತಂಗಿ, ನಾಜೂಕ್ ಮಾಡಬೇಡ ಅಂದ್ರ ಅಜ್ಜರು. ಅದೆಲ್ಲ ಜವಾರಿ ಭಾಷೆ ಅಜ್ಜವರು, ಕಡಾಮುಡಿ ಸ್ವಾಮಿಗಳು. ಮಾಡೋದ್ರ ನೆಟ್ಟಗ ಮಾಡ. ನಿನಗ ಈಗ ಬಗ್ಗಾಕ ಬರೋವಲ್, ಇನ್ನು ಮುಂದೆ ದೊಡ್ಡಾಕಿ ಆದ್ಮೇಲೆ ಬಗ್ತೀಯ. ನಿಮ್ಮಪ್ಪ ನಿಮ್ಮವ್ವ 45-50 ವರ್ಷ ಜೀವನ ಮಾಡ್ಯಾರ, ಎಷ್ಟು ಚಂದ ಬಗ್ಗೆ ನಮಸ್ಕಾರ ಮಾಡ್ತಾರ, ಎಷ್ಟು ಚಂದ ಗುರುವಿಗೆ ಸಂಸ್ಕಾರ ಗೌರವ ಕೊಡ್ತಾರ. ನೀವು ಇವತ್ತ ಡಿಗ್ರಿ ಏನೋ ಪಡ್ಕೊಂಡ್ರಿ ಖರೆ, ಆದ್ರೆ ಡಿಗ್ರಿಗೆ ತಕ್ಕಂಗ ವ್ಯಕ್ತಿತ್ವ ನೀವು ಪಡ್ಕೊಳ್ಳಿಲ್ಲ. ಅದಕ್ಕೆ ನಮಗೆ ಗೊತ್ತಾತು, ಶಾಲೆಗಳು ಸರ್ಟಿಫಿಕೇಟ್ ಕೊಡ್ತಾವ ಮಾತ್ರ ಸಂಸ್ಕಾರ ಕೊಡೋದಿಲ್ಲ. ಸಂಸ್ಕಾರ ಕೊಡಬೇಕಾದ್ರೆ ಮತ್ತೆ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಳ್ಳಿ ಹಳ್ಳಿಗೆ ಗಲ್ಲಿ ಗಲ್ಲಿಗೆ ನಡಿಬೇಕಾಗೈತಿ. ಅಂದಾಗ ನಮಗೆ ಸಂಸ್ಕಾರ ಬರ್ತದೆ, ಇಲ್ಲಿ ಸಂಸ್ಕಾರ ಸಿಗ್ತೈತಿ, ಇಲ್ಲಿ ಭಕ್ತಿ ಬರ್ತೈತಿ, ಇಲ್ಲಿ ಶ್ರದ್ಧೆ ಬರ್ತೈತಿ. ಅದಕ್ಕೆ ದಯಮಾಡಿ ಮನೆಯಾಗಿನ ಹರಿಯದ ಹುಡುಗರು ಮನ್ಯಾಗ ಬಿಟ್ಟು ನೀವು ಕದ ಹಾಕೊಂಡು ಬರಬೇಡ್ರಿ. ನೀವು ಬಿಟ್ಟರು ಪರವಾಗಿಲ್ಲ, ಅವ್ರನ್ನ ಮೊದಲು ಕಳಿಸ್ಕೊಡ್ರಿ. ನಿಮ್ಮ ಅರ್ಧ ದಿನಗಳು ಹೋಗ್ಯಾವ, ಹಂಗಾರ ನಾವು ಬರಬಾರ್ದನ್ರಿ ಅಜ್ಜಾರ ಅಂತಲ್ಲ. ನೀವು ಬರ್ರಿ, ಹೇಳ್ತಿದ್ರು ನೋಡಿ, ನೀವು ಬರ್ರಿ, ನಿಮ್ಮವರನ್ನು ಕರೆತರ್ರಿ ಅಂತೇಳಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿರ್ತಾರ. ನಾವೇನು ಅನ್ಬೇಕಾಗೈತಿ ಅಂದ್ರೆ, ನೀವು ಬೇಕಾದ್ರೆ ಬರ್ರಿ ಬಿಡ್ರಿ, ಆದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿ ಅಂತ ಬರಿಬೇಕಾಗೈತಿ ನಾವು. ಯಾಕಂದ್ರೆ ಮೊದಲ ಅವರು ಶುದ್ಧ ಆಗ್ಬೇಕಾಗೈತಿ ಈಗ ಸದ್ಯ. ಯಾಕಂದ್ರೆ ಇವತ್ತು ಎಷ್ಟು ವಿಚಿತ್ರಗಳಂತಂದ್ರೆ, ನಾನು ಮೊನ್ನೆ ಒಂದು ದೊಡ್ಡ ನಗರದಲ್ಲಿ ಪ್ರವಚನ ಮಾಡಬೇಕಾದ್ರೆ ರಾತ್ರಿ ಹೊತ್ತಿನಲ್ಲಿ ಭಿನ್ನಾಯಕ ಹೋದ್ರೆ ಮನಿ ಎಲ್ಲ ದೊಡ್ಡ ದೊಡ್ಡ ಇರ್ತಿದ್ವು. ಬರೇ ಮುದುಕಿ ವಯಸ್ಸಾದ ಗಂಡ ಹೆಂಡತಿ ಮನಿ ಬಣ 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 ಅಂತಿದ್ವು. ಮಕ್ಕಳು ಅಮೆರಿಕಾದಾಗ, ಮಕ್ಕಳು ಇಂಗ್ಲೆಂಡ್ದಾಗ, ಮಕ್ಕಳು ರಷ್ಯಾದಾಗ ಸತ್ರ ಮಣ್ಣು ಕೊಡಾಕ್ ಬರೋದಿಲ್ಲ. ತಗೊಂಡು ಏನು ಮಾಡ್ಬೇಕು ಅವರು? ಪ್ರಯೋಜನ ಎಲ್ಲಿದೆ ಸ್ವಾಮಿ? ಆತ್ಮೀಯತೆ, ಪ್ರೇಮ, ಅನುರಾಗ, ಸಂಬಂಧಗಳ ಇಲ್ಲದಂತ ಸಂದರ್ಭದೊಳಗ ಇವತ್ತ ಅವರು ಕಲಿಸ್ರಿ, ವಿದೇಶಕ್ಕೆ ಕಳಿಸ್ರಿ, ನಾವು ಬೇಡ ಅಂತ ಅನ್ನೋದಿಲ್ಲ. ಅವರು ದುಡಿಲಿ, ಸಂಪತ್ತು ಗಳಿಸಲಿ, ಬೇಡ ಅಂತ ಅನ್ನೋದಿಲ್ಲ. ಆದ್ರೆ ಒಮ್ಮೆ ಜೀವನದಲ್ಲಿ ಸಂಬಂಧಗಳನ್ನು ಕಳ್ಕೊಂಡ ಮೇಲೆ ಹೊಳ್ಳಿ ಸಂಬಂಧಗಳನ್ನು ಗಳಿಸಿಕೊಳ್ಳೋದು ಬಹಳ ಕಷ್ಟ ಐತಿ. ಕನ್ನಡಿ ಒಡೆದ್ರು ಕೂಡೋದು ಹೆಂಗೆ ಕಷ್ಟ ಐತಿ, ಮತ್ತು ಒಡೆದ್ರು ಕೂಡೋದು ಹೆಂಗೆ ಕಷ್ಟ ಐತಿ. ಒಮ್ಮೆ ಸಂಸ್ಕಾರ ತಪ್ಪು ಅಂದ್ರೆ ಅದನ್ನ ಹೊಳ್ಳಿ ರೈಲ್ವೆ ಹಳಿ ಬಿಟ್ಟ ಮೇಲೆ ಹೆಂಗೆ ಟ್ರ್ಯಾಕ್ ಮ್ಯಾಗ ಬರೋದು ವಜ್ಜೆ ಐತಿ, ಹಂಗೆ ಮನುಷ್ಯರನ್ನು ಹೊಳ್ಳಿ ಸಂಸ್ಕಾರದ ಮೇಲೆ ಕರ್ಕೊಂಡ್ಬರೋದು ಬಹಳ ವಜ್ಜೆ ಐತಿ. ದಯಮಾಡಿ ನಿಮ್ಮ ಮನೆಯೊಳಗಿನ ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳಿಗೆ ಸಂಸ್ಕಾರದ ಆಸ್ತಿಯನ್ನ ಮಾಡಿ ಹೋಗಿ, ಬಸವಾದಿ ಶರಣರ ವಚನ ಸಂಸ್ಕೃತಿಯನ್ನು ಕಲಿಸಿ ಹೋಗಿ. ಏನು ಬಂದಿರಿ, ಯಾರಾದರೂ ಬಂದ್ರ ಆರಾಮದಿರ್ಯಾ, ಪ್ರೇಮದಿರ್ಯಾ, ಚಂದದಿರ್ಯಾ, ಮಾತಾಡ್ಸ್ರಿ. ಮಾತಾಡ್ಸಂಗೆ ಇಲ್ಲ ನಾವು. ನಮ್ಮ ಜಗದ್ಗುರುಗಳು ಹೇಳ್ತಿದ್ರು, ಯಾರ ಮನೆಗೆ ಬಂದ್ರ ಅಂದ್ ಗುಟ್ಲೆಕ ನಾ ಮಾತಾಡ್ಸ್ಬೇಕಂತ. ನಾವು ಮಾತಾಡ್ಸೋದ ಇಲ್ಲ ಅಂತ. ಏನು ಬಂದಿರಿ, ಹೊದೊಳವಿದ್ದೀರಿ ಅಂದಳ ಏನ ನಿಮ್ಮ ಮೈ ಬಣ್ಣ ಹಾರ್ತದ, ನಿಮ್ಮ ಸ್ನೋ ಹಾರ್ತದೋ, ನಿಮ್ಮ ಪೌಡರ್ ಹಾರ್ತದೋ, ನಿಮ್ಮ ಪೌಂಡ್ಸ್ ಹಾರ್ತದೋ? ನಮ್ಮ ಅಜ್ಜಾರ್ ಕೇಳ್ತಿದ್ರಿ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರೊಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು, ಅವ್ರಿಗೆ 2 ಕಣ್ಗಳಿಲ್ಲ. ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ
ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಗುಡಿಸಲೇ ಆಗಲಿ ಅರಮನೆ महात्मा गांधी ने गुलामी की जंजीरों को तोड़कर गंदगी को दूर करके भारत माता की सेवा करें. ಹೀಗೆ ಸ್ವಚ್ಛತೆಯ ಮೂಲಕ ಹಿರಿಯರಿಗೆ ಮಾದರಿಯಾಗಿರೋ ಈ ಮಗುವಿನ ಹೆಸರು ಯದುವೀರ್. ಬಸವನ ಬಾಗೇವಾಡಿಯ ಮಿಣಜಗಿ ಕುಟುಂಬದ ಡಾಕ್ಟರ್ ಅಮರೇಶ ಅಶ್ವಿನಿ ದಂಪತಿಯ ಮಗು. ಚಿಕ್ಕ ವಯಸ್ಸಲ್ಲೇ ಮಗುವಿನ ಈ ಸಾಮಾಜಿಕ ಕಳಕಳಿಗೆ ಕುಟುಂಬಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಊರಿನ ಜನರು ಮಗುವಿನ ಕಾರ್ಯವನ್ನ ಕೊಂಡಾಡಿದ್ದಾರೆ.